ಹಾಗೂ ಸುತ್ತಮುತ್ತಲು ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಯುವ ಮಿತ್ರರೇ ಹಾಗೂ ಈ ಎಲ್ಲ ವಾದ್ಯಗೋಷ್ಠಿಯನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಒಂದು ಏನಪ್ಪ ಗಾದೆ ಇದೆ ಅಂದರೆ, ಇದ್ದೂರನವರಿಗೆ ಈಚಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಹಂಗಾಗಿದೆ ನಮ್ಮ ಭಾಷಾ ಹಿರೇಮನೆಯವರ ಪರಿಸ್ಥಿತಿ. ಇವತ್ತು ತಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಭಾಳ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಭಾಷಾ ಹಿರೇಮನೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜೂನಿಯರ್ ಸಿ ಅಶ್ವಥ್ ಎಂದೇ ಖ್ಯಾತಿಯಾಗಿದ್ದಾರೆ. ಇವತ್ತು ಅಂಥ ಒಂದು ಪ್ರತಿಭೆ ಅವನಲ್ಲಿ ಇದೆ. ನಮಗೆ ಯಾರಿಗೂ ಸರಿಯಾಗಿ ಮಾಹಿತಿ ಇಲ್ಲ. ಹಾಗಾಗಿ ಎಲೆಮರಿಕಾಯಿಯಂತೆ ಅವನು ಬೆಳೀತಾ ಇದ್ದಾನೆ. ಇವತ್ತು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಮೈಸೂರು, ಹಂಪಿ ಉತ್ಸವ, ಕನಕಗಿರಿ ಉತ್ಸವ, ಇವತ್ತು ಗಬ್ಬೂರು, ರಾಯಚೂರು ಡಿಸ್ಟಿಕ್, ಅದು ಸತತ 10 ವರ್ಷಗಳಿಂದ ಅಲ್ಲಿ ಜಾತ್ರೆಯಲ್ಲಿ ಕಾರ್ಯಕ್ರಮವನ್ನು, ಈ ಭಾವಗೀತೆಯನ್ನು ಹಾಡೋದ್ರ ಮುಖಾಂತರ ಇಡೀ ನಮ್ಮ ಅರ್ಧ ಕರ್ನಾಟಕಕ್ಕೆ ಒಂದು ಅತ್ಯಂತ ಜನಪ್ರಿಯ ಜೂನಿಯರ್ ಸಿ ಅಶ್ವಥ್ ಎಂದೇ ಖ್ಯಾತಿಯಾಗಿದ್ದಾರೆ. ಇವತ್ತು ನಮ್ಮ ಕಿನ್ನಾ ಗ್ರಾಮದಲ್ಲಿ ಇಂಥ ಪ್ರತಿಭೆ ನಮಗೆಲ್ಲ ಇವತ್ತು ತನ್ನ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾನಂದ್ರೆ ನಾವು ನಿಜವಾಗ್ಲೂ ಅವನನ್ನು ನಾವು ಅಭಿನಂದಿಸಲೇಬೇಕು ಅಂತೇಳಿ ಹೇಳುತ್ತಾ, ಇನ್ನೂ ನಮ್ಮ ಗೆಳೆಯ ಭಾಷಾ ಹಿರೇಮನೆಯವರು ಹೆಚ್ಚಿನ ರೀತಿಯಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೀಡಲಿ, ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಸಿಗಲಿ ಅಂತೇಳಿ ಹಾರೈಸುತ್ತಾ, ನನಗೆ 4 ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.